ನೋಡಿ, ನಾನು ಹೀಗೇನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಒಂದು 2 ವಾರದಿಂದ ಈ ಥರ ಯೋಚನೆ ಇತ್ತು ನನಗೆ. ಏನು ಗೊತ್ತಾ, ಇವಾಗ ನೋಡಿ ನಾವು ಎಲ್ಲಿಯಾದರೂ ಒಂದು ವೆಕೇಷನ್ ಹೋಗಬೇಕು ಅಂದರೆ ಪ್ಲ್ಯಾನ್ ಮಾಡ್ತೇವೆ. ಆಮೇಲೆ ಮದುವೆ ಆಗಬೇಕು ಅಂದರೆ ಪ್ಲ್ಯಾನ್ ಮಾಡ್ತೇವೆ. ಬೇಬೀಸ್ ಬೇಕು ಅಂದರೆ ಪ್ಲ್ಯಾನ್ ಮಾಡ್ತೇವೆ. ಔಟಿಂಗ್ ಹೋಗಬೇಕು ಅಂದರೆ, ಡಿನ್ನರ್ ಏನಾದರೂ ಹೋಗಬೇಕು ಅಂದರೆ ಪ್ಲ್ಯಾನ್ ಮಾಡ್ತೇವೆ. ಆದರೆ ನಾವು ಮೆಡಿಕಲ್ ಕೇರ್ ಬಗ್ಗೆ ಅಷ್ಟೊಂದು ಪ್ಲ್ಯಾನ್ ಯಾಕೆ ಮಾಡಲ್ಲ? ಅದೇ ನನಗೆ ಗೊತ್ತಾಗಲ್ಲ. ನೋಡಿ, ಇವಾಗ ನಾವು ಆಫೀಸ್ಗೆ ಹೋಗೋವರಿಗೆ ಆಫೀಸಲ್ಲಿ ಮೆಡಿಕ್ಲೇಮ್ ಇರುತ್ತೆ, ಅಂದರೆ ಫೆಸಿಲಿಟಿ ಇರುತ್ತೆ. ಆದರೆ ಆಫೀಸ್ನ ಕೆಲಸ ನಮ್ಮದು ಏನಾದರೂ ಪ್ರಾಬ್ಲಮ್ ಆಯಿತು, ಕೆಲಸ ಹೋಯಿತು, ಆ ಟೈಮಲ್ಲಿ ಏನು ಮಾಡೋದು? ಚಲೋ, ಕೆಲಸ ಇಲ್ಲದವ್ರು ಏನು ಮಾಡೋದು? ಕೆಲಸಕ್ಕೆ ಹೋಗೋದಿಲ್ಲ ಅಂದರೆ ಅವ್ರು ಯಾವ ಥರ ಮಾಡೋದು? ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಸೊ ಇದರಲ್ಲಿ ನೋಡಿ, ಮೆಡಿಕ್ಲೇಮ್ ನಾವು ಕೆಲವರಿಗೆ ಗೊತ್ತಿರ್ತದೆ, ಮೆಡಿಕ್ಲೇಮ್ ತಗೊಂಡು ಇರಬೇಕು ಅಂತ. ಸೊ ಮೆಡಿಕ್ಲೇಮ್ ತಗೊಂಡಿರ್ತಾರೆ. ಆದರೆ ಮೆಡಿಕ್ಲೇಮ್ ತಗೊಂಡು ಇಟ್ಟರೆ ಸಾಕಾ? ಅದರ ಮೇಲೆ ನಮಗೇನು ಕೆಲಸ ಇದೆ ಗೊತ್ತಾ? ಇವಾಗ ಅಚಾನಕ್ಕಾಗಿ ಏನಾದರೂ ಆಯಿತು, ಯಾರಿಗಾದರೂ ಎಮರ್ಜೆನ್ಸಿ ಅಂದರೆ ಹಾಸ್ಪಿಟಲ್ ತಗೊಂಡು ಹೋಗಬೇಕು. ಸೊ ಆ ಟೈಮಲ್ಲಿ ನೋಡಿ, ಕೆಲವು ಪಾಯಿಂಟ್ಸನ್ನು ನಾವು ಅಷ್ಟೊಂದು ಗಮನ ಕೊಡಲ್ಲ. ಅಂದರೆ ಇವಾಗ ನಾನು ನನ್ನ ಎಕ್ಸಾಂಪಲ್ ಹೇಳ್ತೀನಿ. ವಿ ಆರ್ ಶಿಫ್ಟೆಡ್ ಟು ಅ ನ್ಯೂ ಹೌಸ್. 1 ವರ್ಷ ಆಯಿತು. ಇಲ್ಲಿ ಇನ್ನೂ ಅಷ್ಟೊಂದು ಪರಿಚಯ ಆಗಿಲ್ಲ ಜನಗಳದ್ದು, ಯಾರು ಹೇಗೆ ಏನು ಅಂತ ಗೊತ್ತಿಲ್ಲ, ಕಾಂಟ್ಯಾಕ್ಟ್ಸ್ ನಂಬರ್ ಇಲ್ಲ. ಸೊ ನಾನು ಅದೇ ನನ್ನ ಮಗಳ ಹತ್ರ ಹೇಳ್ತಾ ಇದ್ದೆ, ನೋಡು, ಇವಾಗ ನಾವು ಆಫೀಸ್ಗೆ ಹೋಗುವಾಗ ಏನಾದರೂ ಅರ್ಜೆಂಟ್ ಬೇಕು ಅಂತ ಆದರೆ ನೇಬರ್ಸ್ ಯಾರಾದರೂ ನಂಬರ್ ನಮ್ಮ ಹತ್ರ ಇರಲೇಬೇಕು ಅಲ್ವಾ? ಸೊ ಅವ್ರ ಹತ್ರ ನಾವು ಹೆಲ್ಪ್ ಕೇಳ್ಬೋದು. ಅದರಲ್ಲೂ ನಾವು ಮೊದಲು ತಿಳ್ಕೊಳ್ಬೇಕು. ಸೊ ನಾವು ತಗೊಳ್ತಿರೋ ಪರ್ಸನ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರಾ ಇಲ್ವಾ ಅಂತ ಒಂದೆರಡು ನಂಬರ್, 2-3 ನಂಬರ್ ನಾವು ತಗೊಂಡು ಇಡಲೇಬೇಕು. ಯಾಕಂದರೆ ಒಂದು ಪರ್ಸನ್ ಅವೈಲೇಬಲ್ ಇಲ್ಲ ಅಂದರೆ ಇನ್ನೊಂದು ಪರ್ಸನ್ಗಾದರೂ ನಾವು ರೀಚ್ ಮಾಡ್ಬೋದು, ಅವರು ಇಲ್ಲ ಅಂದರೆ ಥರ್ಡ್ ಪರ್ಸನ್ಗೆ ನಾವು ರೀಚ್ ಮಾಡ್ಬೋದು ಅಂತ. ಆಮೇಲೆ ಇವಾಗ ನೋಡಿ, ಎಮರ್ಜೆನ್ಸಿಗೆ ನಿಮಗೆ ಏನು ಬೇಕಾಗುತ್ತೆ? ಗಾಡಿ ಬೇಕಾಗುತ್ತೆ ಅಲ್ವಾ? ಸೊ ಲಿಫ್ಟು ಅಷ್ಟೇ. ಲಿಫ್ಟ್ ನೀವು ಇರ್ತೀರಾ 15, 20, 25 ಫ್ಲೋರಲ್ಲೆಲ್ಲ ಇದ್ದರೆ ಲಿಫ್ಟ್ ಕೂಡ ಎಂಗೇಜ್ ಇರಬಾರ್ದು ಅಲ್ವಾ? ನಿಮಗೆ ಫಟಕ್ಸೆ ಅಂದರೆ ಕೆಳಗಡೆ ಹೋಗೋದಕ್ಕೆ ಲಿಫ್ಟ್ ಅವೈಲೇಬಲ್ ಸಿಗಬೇಕಾಗತ್ತೆ. ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಬೇಕು. ಸೊ ಆ್ಯಂಬುಲೆನ್ಸ್ ನಂಬರ್ ನಮ್ಮ ಹತ್ರ ಇರಬೇಕಾಗುತ್ತೆ. ಆಮೇಲೆ ಅದೇ ಒಂದು ನೇಬರ್ ನಂಬರ್ ಇರಬೇಕು, ಆ್ಯಂಬುಲೆನ್ಸ್ ನಂಬರ್ ಇರಬೇಕು. ಆಮೇಲೆ ಇಮಿಡಿಯೇಟ್ ಫ್ಯಾಮಿಲಿ ಪರ್ಸನ್ ಯಾರಿದ್ದಾರೆ ಅವರದ್ದೊಂದು ನಂಬರ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರಬೇಕು. ಆನಂತರ ಯಾವ ಹಾಸ್ಪಿಟಲ್ಗೆ ನಾವು ತಗೊಂಡು ಹೋದರೆ, ಯಾವ ಡಿಸೀಸ್ಗೆ, ಯಾವ ಟೈಮಲ್ಲಿ, ಯಾವ ಪ್ರಾಬ್ಲಮ್ಗೆ ಯಾವ ಹಾಸ್ಪಿಟಲಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ, ಡಾಕ್ಟರ್ ಅವೈಲೇಬಲ್ ಇರ್ತಾರಾ ಇಲ್ವಾ, ಇದನ್ನೆಲ್ಲ ನಾವು ಮೊದಲೇ ನೋಡ್ಕೊಂಡಿರಬೇಕಾಗತ್ತೆ ಅಲ್ವಾ? ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಸೊ ನನಗನ್ನಿಸ್ತು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ. ನಾವು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರಬೇಕು. ನಾವು ನಮ್ಮದು ಏನಾದರೂ ಎಕ್ಸಾಂಪಲ್ ನೋಡಿ, ಮೆಡಿಕ್ಲೇಮ್ ಇದೆ ಅಂತ ಅಂದ್ಕೊಳ್ಳಿ. ಅದರದ್ದು ನಿಮ್ಮದು ಇದಿರುತ್ತೆ, ಮೆಡಿಕ್ಲೇಮ್ ಏನು ಹೇಳ್ತಾರೆ ಅದಕ್ಕೆ, ರಿಸಿಪ್ಟ್ ಇರುತ್ತೆ ಅಲ್ವಾ? ಅಂದರೆ ID ಇರುತ್ತೆ, ಮೆಡಿಕ್ಲೇಮ್ ID ಇರುತ್ತೆ. ಸೊ ಆ ID ಎಲ್ಲಿಟ್ಟಿದ್ದೀವಿ? ಕ್ಯಾಶ್ಲೆಸ್ ಆಗೋದಾದರೆ ಯಾವ ಥರ ನಾವು ಅದನ್ನು ಯೂಸ್ ಮಾಡಬೇಕು? ಸಪೋಸ್ ಇನ್ ಕೇಸ್ ಅಗರ್ ನಾನು ಜಾಬ್ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಮೆಡಿಕ್ಲೇಮ್ ನನ್ನ ಕಂಪನೀಸ್ದಿದೆ. ಸೊ ಆ ಟೈಮಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಬೇಕು ನನ್ನ ಎಂಪ್ಲಾಯಿ ID ಏನು ಅಂತ. ಯಾಕಂದರೆ ಕ್ಯಾಶ್ಲೆಸ್ಗೆ ಹೋಗಬೇಕಾದ್ರೆ ಅಲ್ಲಿ ಎಂಪ್ಲಾಯಿ ID ಕೇಳ್ತಾರೆ ಮೊದಲು. ಸೊ ಅದು ಗೊತ್ತಿರಬೇಕು. ಆನಂತರ ಆ ಮೆಡಿಕ್ಲೇಮ್ಗೆ ನನ್ನ ಕಂಪನಿನಿಂದ ಯಾರು ಹೆಲ್ಪ್ ಮಾಡ್ಬೋದು ಅವ್ರ ನಂಬರ್. ಸಪೋಸ್ ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಬೇಕು ಯಾರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಸ್ಮಾಲ್ ಇನ್ಫಾರ್ಮೇಷನ್, ಬಟ್ ಇಟ್ ವಿಲ್ ಗಿವ್ ಯು ಅ ಬಿಗ್ ಇಂಪ್ಯಾಕ್ಟ್ ಅಲ್ವಾ? ಸೊ ಇದನ್ನೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿಕೊಂಡು, ಒಂದು ಲಿಸ್ಟ್ ಮಾಡಿಕೊಂಡು, ಎಲ್ಲಾದರೂ ಸೇವ್ ಮಾಡಿಕೊಂಡು, ನೋಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಟೇಕ್ ಕೇರ್, ಬಾಯ್.